ಸದ್ಗುರು ಶಿವಪುತ್ರ ಪಜ್ಜನವರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿವರೆಗೆ ತಮ್ಮ ಪ್ರವಚನ ಸೇವೆ ಮಾಡಿದಂತ ತಾಯಿಯವರಿಗೆ ಅನಂತ ಧನ್ಯವಾದಗಳನ್ನು ಹೇಳಿ ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯ ರಾಮದಲ್ಲಿ ಬೆಳಗುವ ಪರಾತ್ಪರ ಶಿವನಿಗೆ ವಂದಿಸಿ ಶಿವ ಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಸೇವೆಯಿಂದಾಗಿ ಅನುಭವ ಸಾರದೊಳಗ 3 ಸಂಧಿಯ ವಿಚಾರವನ್ನ ನಿನ್ನೆ ಹೇಳಿ ಮುಗಿಸಿದ್ರು. 3 ಸಂಧಿಯಲ್ಲಿ ಆ ಒಂದು ಆತ್ಮಸ್ವರೂಪದ ಜ್ಞಾನವನ್ನ ಉಪದೇಶ ಮಾಡಿದ್ರು ಕೂಡ 4ನೇ ಸಂಧಿ ಯಾಕೆ ಪ್ರಾರಂಭ ಮಾಡ್ಬೇಕಾಯ್ತು ಅಂದ್ರ ಅದು ಸರ್ವಾತ್ಮಕ ಉಪದೇಶ ಮಾಡಿದ್ರ ಅವನಿಗೆ ತಿಳ್ಕೊಳ್ಳುವಂತ ಸಾಮರ್ಥ್ಯ ಆಗ್ಲಿಲ್ಲ. ಈ ಒಂದು 2ನೇ ಸಂಧಿಯ ಕೊನೆಯಲ್ಲಿ ಜಗವೆಂದೊಡಂ ತಾನೆ ಜಗದೀಶನಂ ತಾನೆ ಜಗದಾತ್ಮರಂ ಎಲ್ಲರಂ ತಾನೆ ನಿಜವೆಂದು ಬಗೆವಾತನು ಉತ್ತಮ ನೋಡ ಅಂದ್ರೆ ಹೇಳಿರಲ್ಲ. ಅದ್ರ ಮೇಲೆ ಅವನಿಗೆ ಮತ್ತೆ ಪ್ರಶ್ನೆ ಬರಾಕ್ ಚಲೋ ಮಾಡ್ತ. ಮತ್ತೆ ಜಗವೆಂದೊಡಂ ತಾನೆ ಅಂದ ಹೇಳೋದ್ರಿಂದ ಈ ಶರೀರ ಎಲ್ಲವೂ ಕೂಡ ಜಗತ್ತು ಇವೆಲ್ಲ ಜಗತ್ತಿನಾಗ ಬರ್ತಾವ. ಹಂಗಾರೆ ಶರೀರಾದಿಗಳು ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತ ಇರುವ ಎಲ್ಲವುಗಳಿಗೂ ಆತ್ಮ ಅಂತ ಹೇಳ್ಬೇಕಾಗ್ತದಲ್ಲ. ಅವರು ಚಾರ್ವಾಕಾದಿಗಳು ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತ ಒಬ್ಬೊಬ್ರು ಒಂದೊಂದಕ್ಕೆ ಆತ್ಮ ಅಂತ ಹೇಳ್ಯಾರ. ದೇಹಕ್ಕ ಆತ್ಮ ಅನ್ನೋರು ಚಾರ್ವಾಕರು, ದೇಹದ ಇಂದ್ರಿಯಗಳಿಗೆ ಆತ್ಮ ಅನ್ನೋರು ಚಾರ್ವಾಕ ಏಕದೇಶಿಗಳು, ಆಮೇಲೆ ಪ್ರಾಣಕ್ಕ ಆತ್ಮ ಅನ್ನೋರು ಹಿರಣ್ಯ ಗರ್ಭೋಪಾಸಕರು, ಹಿಂಗ ಬುದ್ಧಿಗ ಆತ್ಮ ಅನ್ನೋರು ಅದಾರ, ಹಿಂಗೆಲ್ಲ ಹೇಳೋರು ಅದಾರ. ಅದಕ್ಕ ಈ ಒಂದು ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತ ಇರುವಂತ ಇವುಗಳಿಗೆ ಆತ್ಮ ಅಂತ ಹೇಳಿರಲ್ಲ ಅಂತಂದ್ರ ಅವ ಆ ರೀತಿಯಾಗಿ ಅದನ್ನ ಹಿಡ್ಕೊಂಡು ಪ್ರಶ್ನೆ ಮಾಡಕತ್ತ. ಅವಾಗ ಈ ಸಂಧಿಯ ಒಂದು ಪರ್ಯಂತವಾಗಿ ಏನ್ ಹೇಳ್ತಾರ ಅಂದ್ರ ನೇತ್ಯಾತ್ಮಕ ಉಪದೇಶವನ್ನ ಮಾಡ್ತಾರ. ಈ ನೇತ್ಯಾತ್ಮಕ ಉಪದೇಶ ಮಾಡಿ ನಿನ್ನಿಂದ ಅರಿಸಿಕೊಳ್ಳುವಂತ ಯಾವ 5 ಕೋಶಗಳು ಪಂಚಕೋಶಗಳು ಅಂತ ಏನು ಹೇಳ್ತೇವೆ, ಯಾವ ಆತ್ಮ ಅಲ್ಲ. ಈ 4 ಸಂಧಿಗಳಲ್ಲಿ 4 ಕೋಶಗಳ ಅಭಿಪ್ರಾಯವನ್ನ ಹೇಳ್ತಾರೆ. 5ನೇ ಸಂಧಿಯೊಳಗ ವಿಶೇಷವಾಗಿ ಆನಂದಮಯ ಕೋಶದ ವಿಚಾರವನ್ನು ಹೇಳ್ತಾರೆ. ಈ 5 ಕೋಶಗಳು ಸಾಕ್ಷಿಯಿಂದ ಅರಿಸಿಕೊಳ್ಳುವುದರಿಂದ ಆತ್ಮ ಅಲ್ಲ, ಅನಾತ್ಮವಾಗಿವೆ. ಅದಕ್ಕ ನಿತ್ಯಾತ್ಮಕ ಉಪದೇಶ ಅನ್ನುವಂಥದ್ದನ್ನ ಹೇಳಿ ಅಂದ್ರೆ ವಾದ ಸಮಾನಾಧಿಕರಣ್ಯದಿಂದ ಆತ್ಮನಿಗೆ ಭಿನ್ನವಾದಂತ ಆತ್ಮನಿಂದ ಅರಿಸಿಕೊಳ್ಳುವಂತ ಎಲ್ಲವುಗಳನ್ನ ನೀತಿಗಳಿಗೂ ಕೊನೆಗೆ ಎಲ್ಲವನ್ನೂ ಎದುರಿಟ್ಟಾಗಿ ಅರಿಯುವಂತ ಸಚ್ಚಿದಾನಂದ ಸ್ವರೂಪನೇ ನೀತಿ ಅಂತ ಇಲ್ಲೇ ಅವ್ರು ಏನ್ ಮಾಡ್ತಾರ, ಈ 4ನೇ ಸಂಧಿಯೊಳಗ 4 ಕೋಶಗಳನ್ನು ಮಿಥ್ಯಾಕರಿಸ್ತಾರ. ಅದನ್ನ ಒಂದು ಉತ್ತರ ಹೇಳೋಕ್ಕಿಂತ ಪೂರ್ವದಲ್ಲಿ ಪ್ರಶ್ನೆ ಮಾಡ್ತಾನವ. ಈ ಸಂಧಿ ಆರಂಭದೊಳಗ ಯಾರು ಶಿಷ್ಯನಾದಂತವ ಅದನ್ನ ಇಲ್ಲಿ ಪ್ರಶ್ನೆಯನ್ನು ಹೇಳ್ತಾರ 1ನೇ ಸೂತ್ರದ. ತನು ಮುಖ್ಯವಾದ ವಿಷಯಗಳ ಎಲ್ಲವನು ಚಿತ್ತೆನಲ್ ಒಡಂಬಡಲು ತಾಂ ಬಹುದು ಗುರುವೇ. ತನು ಮುಖ್ಯವಾದ ವಿಷಯಗಳೆಲ್ಲವೂ ಅಲ್ಲ, ನೀವು ಹಿಂದ ಜಗವೆಂದೊಡಂ ತಾನೆ ಅಂತ ಹೇಳಿದ್ರಿ, ಜಗದಾತ್ಮರೆಲ್ಲಂ ತಾನೆ ಅಂತ ಹೇಳಿದ್ರಿ, ಸರ್ವಾತ್ಮಕ ಉಪದೇಶದಿಂದ ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರಿ, ಆತ್ಮೈವ ಇದಂ ಸರ್ವಂ ಅಂದ್ರಿ. ಹಿಂಗ ಎಲ್ಲಾ ಜಗತ್ತಾದವ ನಾನೇ, ಆತ್ಮವೇ ಎಲ್ಲ ಜಗದ್ರೂಪವಾಗಿದೆ, ಜಗತ್ತು ಆತ್ಮ ಸ್ವರೂಪವಾಗಿದೆ ಅಂತ ಹಿಂಗೆಲ್ಲ ಹೇಳಿದ್ರಿ. ಮತ್ತ ಎಲ್ಲವೂ ಆದವ್ ತಾನೇ ಅಂತಂದ್ರ ಜಗತ್ ಆದವನು ತಾನೇ, ಜಗತ್ತು
ಆತ್ಮ ಅಥವಾ ಬ್ರಹ್ಮ ಸ್ವರೂಪ ಆಗಿದೆ ಅಂತ ಹೇಳಿದ್ರ ಹಂಗಾರ ಈ ಶರೀರ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತಿರುವಂತವೆಲ್ಲವೂ ಕೂಡ ಆತ್ಮ ಅನ್ಬೇಕಾಗ್ತತಲ್ಲ. ಜಗವೆಂದೊಡಂ ತಾನೇ ಅಂದ್ರೆ ಎಲ್ಲವೂ ಇದ್ರಾಗ ಬಂದ್ವಲ್ಲ, ಅದಕ್ಕ ಆತ್ಮ ಅನ್ಬೇಕಾಗ್ತತಿ ಇವಕ್ಕ ಅಂತ ಒಂದು ವೇಳೆ ಪ್ರಶ್ನೆ ಮಾಡಿ ಮಾಡ್ತಾನ. ತನು ಮುಖ್ಯವಾದ ವಿಷಯಗಳ ಎಲ್ಲವನ್ನು, ತನು ಮುಖ್ಯವಾದ ಎಲ್ಲ ವಿಷಯಗಳಂದ್ರೆ ಶರೀರ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮೊದಲಾದವುಗಳು. ವಿಷಯಗಳಂತ ಯಾಕಂದ್ರು ಅಂದ್ರೆ ಆತ್ಮನಿಂದ ಅರಿಸಿಕೊಳ್ಳುವಂತವು ಇವು. ಅರಿಸಿಕೊಳ್ಳುವುದು ವಿಷಯ ಅಂತ ಅನಿಸ್ಕೊಂತ. ಹೊರಗಿನ ಜಗತ್ತಾದ್ರೂ ಜಗತ್ತಿನಲ್ಲಿರುವ ಶಬ್ದಾದಿ ವಿಷಯಗಳು ಅವಕ್ಕೆ ಭೋಗ ವಿಷಯಗಳಂತ, ಇವಕ್ಕ ತತ್ವಕುಲ ವಿಷಯಗಳು ಅಂತ. ಯಾವಕ್ಕ ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತಿರುವಂತ ಇವು ಯಾವಲ್ಲ ತತ್ವಕುಲ ವಿಷಯಗಳು. ತತ್ವಕುಲ ವಿಷಯಗಳು ಅಂದ್ರೆ ಇದ್ರೊಳಗ 25 ತತ್ವನು ಬರ್ತಾವ, 17 ತತ್ವನು. ಸ್ಥೂಲ ಶರೀರದಲ್ಲಿ 25 ತತ್ವ ಅದ, ಸೂಕ್ಷ್ಮ ಶರೀರದಲ್ಲಿ 17 ತತ್ವ. ತತ್ವಕುಲ ವಿಷಯಗಳು ಅಂದ್ರ ಇವು ಆತ್ಮನಿಂದ ಅರಿಸಿಕೊಳ್ಳುತ್ತವೆ. ಹೊರಗಿನ ವಿಷಯಗಳು ಶಬ್ದಾದಿ ವಿಷಯಗಳು ಹೆಂಗ ಅರಿಸಿಕೊಳ್ಳುತ್ತವೆಯೋ ಇವು ಸಹಿತ ಅರಿಸಿಕೊಳ್ಳುತ್ತವೆ. ಅದಕ್ಕ ಅರಿಸಿಕೊಳ್ಳುವುದರಿಂದ ಇವು ವಿಷಯಗಳು. ಹಂಗಾರ ಶರೀರ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತಿರುವಂತ ಎಲ್ಲ ಇವು ವಿಷಯಗಳು ಇವಕ್ಕ ನೀವು ಆತ್ಮ ಅಂತ ಹೇಳ್ರಲ್ಲ. ಚಿತ್ತೆನಲ್ ಒಡಂಬಡಲು ತಾಂಬಹುದು. ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರಿ, ಜಗವೆಂದೊಡಂ ತಾನೇ ಅಂದ್ರಿ. ಮತ್ ಇದಕ್ಕ ಹಿಂಗ ಹೇಳುವುದ್ರಿಂದ ಶರೀರ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತ ಎಲ್ಲ ಅನಾತ್ಮಗಳಿಗೆ ಆತ್ಮ ಅಂತ ಹೇಳ್ರಲ್ಲ. ಹಿಂಗ ಆತ್ಮ ಅಂತ ನೀವು ಒಂದು ವೇಳೆ ಒಪ್ಪಿದ್ರ ಏನ್ ದೋಷ ಬರ್ತದ ಅಂದ್ರ ಚಾರ್ವಾಕಾದಿ ಮತಗಳನ್ನ ಸ್ವೀಕಾರ ಮಾಡಿದಂತಾಗುತ್ತದೆ. ಚಾರ್ವಾಕರಿಗೂ ವೇದಾಂತಿಗೂ ಭಿನ್ನತೆ ಕಂಡು ಬರುದಿಲ್ಲ ಏನ್ರಿ. ಚಾರ್ವಾಕಾದಿಗಳಿಗೂ ಮತ್ತು ವೇದಾಂತಿಗಳಿಗೂ ಕಂಡು ಬರುದಿಲ್ಲ. ಇಲ್ಲ ಅದನ್ನ ಹೇಳಾಕ್ ಬರುದಿಲ್ಲ ಅಂದ್ರ ಮೊದಲು ಹೇಳಿದಂತ ವಿಷಯವನ್ನ ಮಾತನ್ನ ಕೈ ಬಿಡ್ರಿ. ಜಗವೆಂದೊಡಂ ತಾನೇ ಅನ್ನೋದನ್ನ ಕೈ ಬಿಡ್ರಿ. ಸರ್ವಂ ಕಲಿವಿದಂ ಬ್ರಹ್ಮ ಅನ್ನೋದನ್ನ ಬಿಡ್ರಿ, ಹೇಳ್ಬೇಡ್ರಿ ಅಂತ ಅವ ಗುರುಗಳಿಗೆ ಪ್ರಶ್ನೆ ಮಾಡ್ತಾನ. ಇನ್ನು ಗುರುಗಳಿಗೆ ಪ್ರಶ್ನೆ ಮಾಡ್ಬೇಕಾಗಿತ್ತಂದ್ರ ಒಂದು ಏನಿರ್ತದ, ಸಂಪ್ರದಾಯ. ಒಂದು ಸಂಪ್ರದಾಯ ಅದ, ಒಂದು ಪದ್ಧತಿ ಅದ. ಬಂದವ್ರ ಸ್ವಾಮಿ ಇದೇನ್ ಅಕ್ಕತಿದ ಅರ್ಥ ಅಂತ ಕೇಳ್ಬಿಟ್ರ ಅವ್ರೇನ್ ಹೇಳ್ತಾರ? ನಯ ವಿನಯ ಇಲ್ಲ, ಸೇವಾ ಭಾವ ಇಲ್ಲ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಾಯ. ವಿನಯ ಬೇಕು, ನಮಸ್ಕಾರ ಮಾಡಿ ಪ್ರಶ್ನೆ ಮಾಡ್ಬೇಕು. ಹೇಳಿಲ್ಲ ಅಂತ ಅಂದ್ರೆ ಸೇವಾ ಮಾಡ್ಬೇಕು. ಏನಿಲ್ಲ ಅದು ಏನು ಬಂದವ್ರ ಪ್ರಶ್ನೆ ಮಾಡಿದ್ರೆ ಏನ್ ಗುರುಗಳೇನ್ ಹೇಳ್ತಾರ? ಒಂದು ಪದ್ಧತಿ ಅದ. ಗುರುಗಳ ಹತ್ರ ಶಿಷ್ಯ ಹೆಂಗ್ ಇರ್ಬೇಕು, ಹೆಂಗ ಪ್ರಶ್ನೆ ಮಾಡ್ಬೇಕು, ಯಾವ ರೀತಿಯಾಗಿ ಅವ್ರ ಹತ್ರ ಹೋಗ್ಬೇಕು, ನಿಜಗುಂಡ್ರು ಕಲಿಸ್ಕೊಡ್ತಾರ ಪ್ರತಿಯೊಂದು ಸಂಧಿಗೂ ಕೂಡ. ಅದಕ್ಕ ಗುರುಗಳಿಗೆ ಪ್ರಶ್ನೆ ಮಾಡೋಕ್ಕಿಂತ ಮೊದಲು ಗುರುಗಳ ಸ್ತುತಿ ಮಾಡ್ತಾನ. ಗುರುಗಳಿಗೆ ಸ್ತುತಿ ಮಾಡ್ತಾನ ಏನ್ರಿ. ಈಗ ಈ ಸಂಧಿಯೊಳಗ ಗುರುಗಳ ಮಂಗಲಾಚರಣೆ ಮಾಡೋಕ್ಕಿಂತ ಮೊದಲು ಶಂಭುಲಿಂಗನ ಮಂಗಲಾಚರಣೆ ಮಾಡ್ತಾರ. ಯಾವಾದ್ರೂ ಕೂಡ 2ನೇ ನುಡಿಯಾಗ ಗೊತ್ತದ ಗುರುವಿಂದು. 1ನೇ ನುಡಿಯಾಗ ಶಂಭುಲಿಂಗನ ಮಂಗಲಾಚರಣೆ. ಪ್ರತಿಯೊಂದು ಸಂಧಿಯೂ ಕೂಡ ಶಂಭುಲಿಂಗನ ಮಂಗಲಾಚರಣೆ ಮಾಡ್ತಾರ. ಆ ಮಂಗಲಾಚರಣೆ ಮಾಡುವಾಗ ಆ ಪರಮಾತ್ಮನ ಸ್ತುತಿ ಮಾಡ್ತಾರ. ಅದನ್ನ ಹೇಳ್ತಾರ. ನತಸ್ವರ ಪ್ರಕರಂಗೆ ನುತವೇದ ನಿಕರಂಗೆ ಕ್ರತು ಮಹಾದಾನ ಸುಕರಂಗೆ ಶೈಲಜಾಪತಿ ಶಂಭುವಿಂಗೆ ನತನಕ್ಕೆ. ನಮಸ್ಕಾರ ರೂಪ ಮಂಗಲ. ನತಸುರ ಪ್ರಕರಂಗೆ ಆ ಶಂಭುಲಿಂಗ ಹೆಂಗದನವ? ಕೈಲಾಸದೊಳಗಿರುವಂತ ಶಂಭುಲಿಂಗ ನೀವು ಸಗುಣ ತಗೊಂಡ್ರ ಕೈಲಾಸದಲ್ಲಿ ಇರುವಂತ ಪರಮಾತ್ಮ ಮಹಾದೇವ ಅನಿಸುವಂತ ಅವೆಲ್ಲಾ ದೇವಾನುದೇವತೆಗಳಿಗೆ ಒಡೆಯಾದ. ಅವ ಹಿಂಗಿರುವಾಗ ಎಲ್ಲಾ ದೇವಾನುದೇವತೆಗಳಿಂದ ವಂದಿಸಿಕೊಳ್ಳಲ್ಪಟ್ಟಂತವನು ನತಸ್ಸುರ ಪ್ರಕರಂಗೆ ನಮಿಸುವಂತ ದೇವತೆಗಳ ಸಮೂಹದಿಂದ ಕೂಡಿಕೊಂಡವನು.
ನಮಿಸುವಂತ ದೇವತೆಗಳ ಸಮೂಹದಿಂದ ಕೂಡಿಕೊಂಡ. ಎಲ್ಲಾ ದೇವಾನುದೇವತೆಗಳು ಅವನ್ ಸುತ್ತಲೂ ಎಲ್ಲೇ ಇದ್ರಂದ್ರ ಅಲ್ಲಿ ಇರ್ತಾರ ಅವ್ರು. ಏನ್ರಿ ದೇವಾನುದೇವತೆಗಳು. ದೊಡ್ಡ ಮಹಾತ್ಮಪ್ಪ ದೊಡ್ಡ ಅವದಾನಪ್ಪ ಅಂದ್ರ ಅವನಿಂದ ಇರ್ತಾರ. ಒಬ್ಬ ರಾಜಕಾರಣಿ ಬಂದಾನಂದ್ ಸಚಿವ ಬಂದಾನಂದ್ ಏನ್ ದಂಡ ಬಂದಿರ್ತದ. ಇವ ಬರೇ 1 ವರ್ಷ 5 ವರ್ಷ ಯಾವಾಗ ಇರ್ತಾನ ಇವ. ಅದ್ರಾಗ ಕೆಟ್ಟ ಲೋಪಣ್ಣನ ಮಕ್ಳು ಇರ್ತಾರ ಸಚಿವರು. ಅಂತವ್ರಿಂದನ ಏನು ದಂಡ ಇರ್ತಾವ. ಇಡೀ ಜಗತ್ತಿಗೆ ಒಡೆಯದನಲ್ರಿ ಪರಮಾತ್ಮ. ಅವನಿಂದ ದೇವಾನುದೇವತೆಗಳು ಇರ್ತಾರ. ಅವನಿಗೆ ನಮಸ್ಕಾರ ಮಾಡ್ತಿರ್ತಾರ. ಏನ್ರಿ ನತ ಅಂದ್ರ ನಮಸ್ಕಾರ ಮಾಡಾವ್. ನಮಸ್ಕಾರ ಮಾಡೋರು ಯಾರು? ಸುರ ಪ್ರಕರಂಗೆ. ಪ್ರಕಾರ ಅಂದ್ರೆ ಸಮೂಹ. ಪರಮಾತ್ಮನನ್ ದಿನಾ ಕೈಲಾಸದಲ್ಲಿ ನಮಸ್ಕಾರ ಮಾಡಕ್ ಹೋಗ್ತಾರ. ದೇವಿ ಪುರಾಣದಲ್ಲಿ ಬರ್ತಾರ. ಅವನು ಪಾರ್ವತಿ ಸಮೇತವಾಗಿ ಕೂತಾಗ ಎಲ್ಲ ದೇವಾನುದೇವತೆ ಯಾವಾಗಲೂ ಗುರುಗಳ ಹತ್ತಿರ ಇದ್ರ, ಮಹಾತ್ಮರ ಹತ್ತಿರ ಇದ್ರ, ದೇವಸ್ಥಾನ ಅಥವಾ ಒಂದು ಮಠದಲ್ಲಿ ಇದ್ರ ದಿನಾ ಮುಂಜಾನೆ ಗದಿಗೆ ನಮಸ್ಕಾರ ಮಾಡದೆ ಇರಬಾರದು. ಗುರುಗಳು ಇದ್ರ ಗುರುಗಳು ನಮಸ್ಕಾರ ಮಾಡಲಾರದೆ ಇರಬಾರದು. ನಿಂದ ಏನ್ ಕಾರ್ಯಗಳದಾವ, ನಿಂದ ಪೂಜಾ ಪಾಠ ಏನದಾವ ಮುಗಿಸ್ಕೊಂಡು ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡ್ಬೇಕು. ಆಮೇಲೆ ನಿಮ್ ಸೇವಾ ನಮ್ ಸೇವಾ ಏನ್ ಇರ್ತೈತಿ ಅದನ್ನ ಮಾಡ್ಬೇಕು. ಹೌದಿಲ್ರಿ? ಪದ್ಧತಿ. ಅದಕ್ಕ ನಾವು ಅಕಸ್ಮಾತ್ ಆಗಿ ಇದೇವದಪ್ಪ ಅಂತಂದ್ರ, ಅಥವಾ ಹೊರಗಿಲಿಂದ ಹೊರಗಿನ ಯಾರು ಅದಾರಂದ್ರೂ ಕೂಡ ಮೊದಲು ದೇವರಿಗೆ ಸಿದ್ದಾಡಪ್ಪ ಗದ್ದಿಗೆಗೆ, ಗುರುನಾಥರೊಡ್ರ ಗದ್ದಿಗೆಗೆ ಹೋಗಿ ನಮಸ್ಕಾರ ಮಾಡಿ ಆಮೇಲೆ ನೀವು ಕೆಲಸ ಮಾಡ್ಕೋಬೇಕು. ಹೌದಿಲ್ಲ? ಅದಕ್ಕ ಅವರು ದೇವಾನುದೇವತೆಗಳು ನಿತ್ಯದಲ್ಲಿ ಆ ಪರಮಾತ್ಮ ನಮಸ್ಕಾರ ಮಾಡ್ತಿರ್ತಾರ. ಎಲ್ಲಿ ಪರಮಾತ್ಮ ಹೋಗ್ತಾನ, ಎಲ್ಲಿ ಬರ್ತಾನ, ಎಲ್ಲಿ ಇರ್ತಾನ ಅವನ್ ಸುತ್ತಲೂ ಅವ್ರ ಇದ್ದೇ ಇರ್ತಾರ. ಅದಕ್ಕ ನತಸುರ ಪ್ರಕರಂಗೆ ನುತ ವೇದ ನಿಖರಂಗೆ. ವೇದಗಳು ಪರಮಾತ್ಮನನ್ನೇ ಸ್ತುತಿ ಮಾಡ್ತಾವ. ವೇದ ನಿಖರ ವೇದಗಳ ಸಮೂಹ ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ವೇದಗಳು ಯಾರನ್ನ ಸ್ತುತಿ ಮಾಡ್ತಾವ ಅಂದ್ರೆ ಪರಮಾತ್ಮನನ್ನೇ ಸ್ತುತಿ ಮಾಡ್ತಾವ. ಪರಮಾತ್ಮನನ್ನು ತಿಳಿಸಲಿಕ್ಕೆ ಪ್ರವೃತ್ತಿ ಆಗ್ತಾವ. ಸರ್ವೇ ವೇದ ಯತ್ ಪದಂ ಆಮನಂತಿ ತಪಾಂಸಿ ಸರ್ವಾಣಿ ಚ ಯತ್ ವದಂತಿ. ಭಗವದ್ಗೀತೆ ಒಳಗೆ ಅಂದ್ರೆ ನದಿಗಳು ಸಮುದ್ರದಿಂದ ಉತ್ಪತ್ತಿಯಾಗಿ ಸಮುದ್ರವನ್ನೇ ಸೇರ್ಲಿಕ್ಕೆ ಪ್ರವೃತ್ತಿ ಆಗ್ತಾವ. ಅಂದ್ರೆ ವೇದಗಳು ಪರಮಾತ್ಮನ ಮುಖದಿಂದನೇ ಉತ್ಪತ್ತಿಯಾಗಿ ಪರಮಾತ್ಮನನ್ನ ಸ್ತುತಿನೇ ಮಾಡ್ತಾವ. ಅವನ್ ತಿಳ್ಸಾಕನೇ ಪ್ರವೃತ್ತಿ ಆಗ್ತಾವ. ಹೌದಿಲ್ಲ? ಅದಕ್ಕ ಅವನ ಮುಖದಿಂದ ಬಂದಂತ ವೇದಗಳು ಅಪೌರುಷೇಯ ಅಂತಾರ. ಶ್ವಾಸೋಚ್ಛ್ವಾಸದಂತೆ ಪರಮಾತ್ಮನ ಮುಖದಿಂದ ಹೊರಗೆ ಬಂದಂತ ವೇದಗಳು. ಈ 4 ವೇದಗಳು ಅವು ಪರಮಾತ್ಮನನ್ನ ಸ್ತುತಿ ಮಾಡ್ತಾವ. ಅದಕ್ಕೆ ಅಂತ ಸ್ತುತಿ ಮಾಡುವಂತ ವೇದಗಳ ಸಮೂಹದಿಂದ ಕೂಡಿಕೊಂಡವನೇ ಅಂದ್ರೆ ನುತವೇದ ನಿಖರಂಗೆ. ಸ್ತುತಿಸಲ್ಪಟ್ಟ ವೇದ ಸಮೂಹವುಳ್ಳಂತವ ಪರಮಾತ್ಮನನ್ನೇ ಸ್ತುತಿ ಮಾಡಲಿಕ್ಕೆ ಪ್ರವೃತ್ತಿಯಾದಂತ ವೇದಗಳ ಸಮೂಹದಿಂದ ಕೂಡಿಕೊಂಡವ. ಅಂದ್ರೆ ಆ 4 ವೇದಗಳು ಅವನನ್ನ ಸ್ತುತಿ ಮಾಡ್ತಿರ್ತಾವ ಅಂತ ಈ ರೀತಿಯಾಗಿ ಹೇಳಿದರು. ಇನ್ನ ಕ್ರತು ಮಹಾದಾನ ಸುಕರಂಗೆ. ಯಜ್ಞ ಯಾಗಾದಿಗಳನ್ನ ಮಾಡಿದವರಿಗೆ ಆ ಯಜ್ಞಗಳಲ್ಲಿ ಸಕಾಮ ಭಾವನೆಯಿಂದ ಯಜ್ಞ ಯಾಗಾದಿಗಳನ್ನ ಮಾಡಿದ್ರ ಆ ಯಜ್ಞದ ಫಲವನ್ನು ಕೊಡುವಂತ ಪರಮಾತ್ಮ. ಯಜ್ಞದ ಫಲ ಪರಮಾತ್ಮ ಕೊಡ್ತಾನ. ಅಂದ್ರೆ ಯಜ್ಞ ಮಾಡಿದವ್ರಿಗೆ ಫಲವನ್ನು ಕೊಡುವಂತ ವರದ ಹಸ್ತ ಉಳ್ಳವ. ಅದು ಯಾವ ಯಜ್ಞ? ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ ತಥಾಪರೆ. ದ್ರವ್ಯ ಯಜ್ಞರ ಮಾಡಬಹುದು, ಜಪ ಯಜ್ಞರ ಮಾಡಬಹುದು, ಯೋಗ ಯಜ್ಞರ ಮಾಡಬಹುದು. ಏನ್ರಿ? ಜ್ಞಾನ ಯಜ್ಞ ಅಂತನೂ ಅದ. ಏನ್ರಿ? ಈ ಯಜ್ಞ ಯಾಗ ಮೊದಲಾದವುಗಳನ್ನ ಮಾಡಿದವರಿಗೆ ಅವ್ರಿಗೆ ಸಕಾಮ ಭಾವದಿಂದ ಮಾಡಿದ್ರ ಅವ್ರ ಭೋಗಕ್ಕೆ ಕಾರಣವಾದಂತ ವಸ್ತುಗಳನ್ನು ಕೊಡ್ತಾನ. ನಿಷ್ಕಾಮ ಭಾವನೆಯಿಂದ ಅವನು
ಹೋಮಾದಿಗಳ ಹವನಾದಿಗಳನ್ನ ಅಥವಾ ಜ್ಞಾನ ಯಜ್ಞ ಜಪ ಯಜ್ಞ ಮೊದಲಾದವುಗಳ ಮಾಡಿದ್ರೆ ಅಂತಃಕರಣ ಪರಿಶುದ್ಧಿ ಮಾಡುವುದಲ್ಲದೆ ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ. ಜ್ಞಾನ ಯಜ್ಞದಿಂದ ಏನಾಗ್ತದೆ, ಜನ ಮರಣ ಸಂಸಾರದ ಬಿಡುಗಡೆ ಆಗ್ತದೆ. ಇಂಥ ಒಂದು ಉದಾರ ಮನಸ್ಸು ಉಳ್ಳವ ನಾವು ಪರಮಾತ್ಮ ಅಂತ ಇಷ್ಟು ಹೇಳಿದ್ರು. ಈಗ ಈ ಸಂಧಿಯ ಅಭಿಪ್ರಾಯವನ್ನು ಕುರಿತು ನಿಜಗುಂಡ್ರು ಯಾವಾಗಲೂ ಮಂಗಲಾಚರಣದ ಪದ್ಯದಲ್ಲಿ ಸಂಧಿ ವಿಚಾರವನ್ನು ಹೇಳಿರ್ತಾರ. ಈಗ ವಾಚ್ಯಾರ್ಥದಾಗ ಇಷ್ಟು ಹೇಳಿದ್ರು, ಇದು ಇನ್ನು ಲಕ್ಷ್ಯಾರ್ಥವಾಗಿ ವಿಚಾರ ಮಾಡಿದಾರ. ಏನಂತಾರ ಅವ್ರು? ನುತವೇದ ನಿಖರಂಗೆ, ನುತವೇದ ನಿಖರಂಗೆ ಪರಮಾತ್ಮನನ್ನ ತಿಳಿಸಲಿಕ್ಕೆ ಪ್ರವೃತ್ತಿಯಾದಂತ ವೇದಗಳಂದಿವಲ್ಲ, ಹೌದು. ಅವು ಪರಮಾತ್ಮನನ್ನ ತಿಳಿಸಲಿಕ್ಕೆ ಪ್ರವೃತ್ತಿಯಾದ ವೇದಗಳು ನಿರ್ಗುಣ ಪರಮಾತ್ಮನನ್ನ ತಿಳಿಸಲಿಕ್ಕೆ ಪ್ರವೃತ್ತಿ ಆಗ್ತಾವ. ಸಗುಣ ಪರಮಾತ್ಮನನ್ನು ತಿಳಿಸಲಿಕ್ಕೆ ಪ್ರವೃತ್ತಿ ಆಗ್ತಾವ, ನಿರ್ಗುಣ ಪರಮಾತ್ಮನನ್ನು ತಿಳಿಸಲಿಕ್ಕೇನು ಪ್ರವೃತ್ತಿ ಆಗ್ತಾವ. ಏನ್ ಅದಕ್ಕ ಅಕ್ಷರ ಸ್ವರೂಪನಾದಂತ ಪರಮಾತ್ಮ, ಅಕ್ಷರ ಅಂದ್ರೆ ಸವೆಯಲಾರುವಂತ, ಅಕ್ಷರ ಅಂದ್ರೆ ಸವಿಯುವುದು ಏನ್ರಿ. ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳ್ತಾರಲ್ಲ, ಅಕ್ಷರ ಸ್ವರೂಪನಾದ ಪರಮಾತ್ಮ ಅವನೇನಾಗಿರ್ತಾನ, ಉಪಾಧಿ ಮೂಲಕವಾಗಿ ಸಗುಣನಾಗಿರ್ತಾನ. ಆ ಸಗುಣ ಪರಮಾತ್ಮನನ್ನು ಹೊಗಳ್ತಾವ, ಸ್ತುತಿ ಮಾಡ್ತಾವ ವೇದಗಳು. ನಿರ್ಗುಣ ಪರಮಾತ್ಮನನ್ನು ಸ್ತುತಿ ಮಾಡ್ತಾವ, ನಿರ್ಗುಣ ಪರಮಾತ್ಮನ ನುತ ವೇದ ನಿಖರಂಗೆ ಅಂತ ಹೇಳಿದ್ರು. ಅದು ಆ ನಿರ್ಗುಣ ಪರಮಾತ್ಮನನ್ನ ಸ್ತುತಿ ಮಾಡ್ತಾವ ವೇದಗಳು ಅಂದ್ರ, ನಿರ್ಗುಣ ಪರಮಾತ್ಮ ಪ್ರತ್ಯೇಗಾತ್ಮನ ಸ್ವರೂಪದ. ಓಕೆ, ನಿರ್ಗುಣ ಪರಮಾತ್ಮ ಹೆಂಗದ ನಾವು ಪ್ರತ್ಯೇಗಾತ್ಮನ ಸ್ವರೂಪ ಅದ. ಪ್ರತ್ಯೇಗಾತ್ಮಕ್ಕಿಂತ ಭಿನ್ನ ಅದಾನೋ ಪ್ರತ್ಯೇಗಾತ್ಮನ ಸ್ವರೂಪವೇ ಅದಾನ. ಪ್ರತ್ಯೇಗಾತ್ಮನ ಸ್ವರೂಪನ ಅದಾನ. ನೀ ಭಿನ್ನ ಅದಾನ ಅಂದ್ರ ಮತ್ತೆ ಭೇದ ಬರ್ತದ, ಹೌದಿಲ್ರಿ? ಹಂಗಾರ ಈ ಪಂಚಕೋಶಗಳ ಉಪಾಧಿಯಿಂದ ಜೀವ ಅನಿಸಿಕೊಂಡ್ರು ಕೂಡ ಈ ಪಂಚಕೋಶಗಳನ್ನ ದೃಗ್ದೃಶ್ಯ ವಿವೇಕದಿಂದ, ಅನ್ವಯ ವ್ಯತಿರೇಕ ವಿವೇಕದಿಂದ ಗುರುಗಳ ಹತ್ರ ಶಾಸ್ತ್ರ ಚಿಂತನ ಮಾಡ್ತಾ ಆ 5 ಕೋಶಗಳನ್ನ ಆತ್ಮ ಸ್ವರೂಪದ ಒಂದು ಅರಿವಿನಿಂದ ನೇತಿಗಳದ್ರ ಉಳಿದದ್ದು ಯಾವ್ದು ಉಳಿತೈತಲ್ಲೇ? ಪ್ರತ್ಯೇಗಾತ್ಮ ಒಂದೇ ಉಳಿತದ, ಹೌದು. ಪ್ರತ್ಯೇಗಾತ್ಮ ಒಂದೇ ಉಳಿತದೆ. ಆ ಪ್ರತ್ಯೇಗಾತ್ಮವೇ ಬ್ರಹ್ಮ ಸ್ವರೂಪ. ಆ ಬ್ರಹ್ಮ ಸ್ವರೂಪವನ್ನೇ ತಿಳಿಸಾಕ್ ಪ್ರವೃತ್ತಿ ಆಗ್ಯಾವ ವೇದಗಳು. ಅವನ್ನ ಅಂತಂದ್ರ ಅಂದ್ರೆ ಸ್ತುತಿ ಮಾಡ್ತಾವ ಅಂದ್ರ ಅವು ಪ್ರತ್ಯೇಗಾತ್ಮನನ್ನ ಸ್ತುತಿ ಮಾಡುತ್ತವೆ. ಪ್ರತ್ಯೇಗಾತ್ಮನನ್ನ ಸ್ತುತಿ ಮಾಡುತ್ತವೆ ಅಂತಂದ್ರ ಇಲ್ಲಿ ನಾಲ್ಕನೇ ತರಂಗದೊಳಗ, ಇದು ಸಂಧಿಯೊಳಗ ಏನ್ ಮಾಡಾಕತ್ತಾರ ಅವರು? ಪಂಚಕೋಶಗಳ ಮಿಥ್ಯಾಕರಿಸಿ ಏನ್ ಉಳಿಸ್ಬೇಕಂತ ಹೊಂಟಾರ? ಆ ಪ್ರತ್ಯೇಗಾತ್ಮನನ್ನೇ ಉಳಿಸಾಕೊಂಡ್ರ. ಸರ್ವಾತ್ಮಕ ಉಪದೇಶದಿಂದ ಜ್ಞಾನ ಸರಿ ಆಗ್ಲಿಲ್ಲ, ಅವಾಗ ಸ್ವಲ್ಪ ಸಂಶಯ ಬಂತು. 5 ಕೋಶಗಳು ನೀನಲ್ಲ ಅಂತ ನೇತ್ಯಾತ್ಮಕ ಜ್ಞಾನದಿಂದ ತಿಳಿಸ್ಕೊಳಕ್ ಹೊಂಟ್ರ. ಆ ನೇತ್ಯಾತ್ಮಕ ಜ್ಞಾನದಿಂದ ಪಂಚಕೋಶಗಳನ್ನು ಮಿಥ್ಯಾಕರಿಸಿದ್ರೆ ಏನ್ ಉಳಿತೈತಿ? ಆತ್ಮ ಸ್ವರೂಪನ ತಾನೊಬ್ಬನೇ ಉಳಿತಾನ, ಪ್ರತ್ಯೇಗಾತ್ಮ ತಾನೊಬ್ಬನೇ ಉಳಿತಾನ. ಆ ಪ್ರತ್ಯೇಗಾತ್ಮನನ್ನ ವೇದಗಳು ನುತಿ ಮಾಡ್ತಾವ, ಸ್ತುತಿ ಮಾಡ್ತಾವ. ಅದಕ್ಕ ನುತ ವೇದ ನಿಖರಂಗೆ. ಪ್ರತ್ಯೇಗಾತ್ಮನಿಗೂ ಬ್ರಹ್ಮನಿಗೂ ಭಿನ್ನತೆ ಇಲ್ಲ, ಚೇತನ ಒಂದೇ ಅದ. ಆ ಚೇತನ ಅನ್ನುವಂಥದ್ದು ಏನೈತಲ್ಲ, ಅದು ಓಂಕಾರ ಸ್ವರೂಪನಾಗಿದೆ. ಓಂಕಾರಕ್ಕೆ ಅರ್ಥರೂಪವಾದದ್ದು, ಅದನ್ನ ವೇದಗಳು ನುತಿಸ್ತಾವ. ಅದಕ್ಕೆ ನುತ ವೇದ ನಿಖರಂಗೆ ಅಂತ ಇದ್ರ ಅಭಿಪ್ರಾಯ ಹೇಳಿದ್ರು. ಇನ್ನು ಮುಂದ ನತಸುರ ಪ್ರಕರಂಗೆ, ಇಲ್ಲಿ ಹೊರಗೆ ಹೆಂಗ ದೇವತೆಗಳು ಪರಮಾತ್ಮನನ್ನ ಕುರಿತು ನಮಸ್ಕಾರ ಮಾಡುತ್ತಾರೆಯೋ ಹಂಗ ಈ ಒಂದು ವ್ಯಷ್ಟಿ ಶರೀರದಲ್ಲಿ ದೇವಾನುದೇವತೆಗಳು ಅದಾವ. 10 ಇಂದ್ರಿಯಗಳದಾವಲ್ಲ, ಅವೇ ದೇವತೆಗಳದಾವ. 10 ಇಂದ್ರಿಯಗಳು ದೇವತೆಗಳದಾವ. 10 ಇಂದ್ರಿಯಗಳಲ್ಲಿ ಒಬ್ಬೊಬ್ಬ ಅಭಿಮಾನಿ ದೇವತೆ ಅದಾನಿಲ್ಲ. ಕಣ್ಣಿಗೆ ಯಾರದಾರಪ್ಪ?
ಸೂರ್ಯ. ಕಿವಿಗೆ ದಿಕ್ಪಾಲಕರು. ಹೌದಾ? ನಾಲಿಗೆಗೆ ವರುಣ ಅದಾನ, ಮೂಗಿಗೆ ಅಶ್ವಿನಿ ಕುಮಾರ್ ಅದಾನ. ಹೌದಲ್ಲ? ಚರ್ಮಕ್ಕ ವಾಯು ಅದಾನ, ಇವೆಲ್ಲಾ ಕೈಗೆ ಇಂದ್ರ ಅದಾನ, ಕಾಲಿಗೆ ವಾಮನ ಅದಾನ, ಚಿತ್ತಕ್ಕೆ ವಾಸುದೇವ ಅದಾನ, ಅಹಂಕಾರಕ್ಕೆ ರುದ್ರ ಅದಾನ, ಬುದ್ಧಿಗೆ ಬ್ರಹ್ಮ ಅದಾನ. ಎಲ್ಲ ದೇವತೆಗಳು ಇಲ್ಲೇ ಅದಾರ. ಹ ಎಲ್ಲಾ ದೇವತೆಗಳು ಇಲ್ಲೇ ಅದಾರ. ಇಲ್ಲೇ ಹಂಗಾರ ಆ ಇಂದ್ರಿಯಗಳು ಅವು ದೇವತೆಗಳು ಅನ್ಸ್ಕೊಂಡು ಇಂದ್ರಿಯ ಅಭಿಮಾನಿ ದೇವತೆಗಳು ಇಲ್ಲಿ ದೇವತೆಗಳು ಅದಾರ. ಅವ್ರು ಪ್ರತ್ಯೇಕ ಆತ್ಮನನ್ನ ನಮಸ್ಕಾರ ಮಾಡ್ತಾರ. ಅವ್ರು ಇಲ್ಲಿರುವ ದೇವತೆಗಳು ಪ್ರತ್ಯೇಗಾತ್ಮನಿಗೆ ನಮಸ್ಕಾರ ಮಾಡ್ಬೇಕ. ಪ್ರತ್ಯೇಗಾತ್ಮ ಇಲ್ಲಿಲ್ಲ ಅಂದ್ರೆ ಇವಾಗ ಈ ಇಂದ್ರಿಯಗಳ ಆಟನೂ ಇಲ್ಲ, ಇಂದ್ರಿಯ ದೇವತೆಗಳ ಆಟನೂ ಇಲ್ಲ. ಹೌದಿಲ್ಲ? ಅದಕ್ಕ ಅಲ್ಲಿ ಅದು ಸಮಷ್ಟಿ, ಹೊರಗಿರೋದು ಸಮಷ್ಟಿ, ಇದು ವ್ಯಷ್ಟಿ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಹೌದಿಲ್ಲ? ಬ್ರಹ್ಮಾಂಡ ಹೆಂಗೈತಿ? ಪಿಂಡಾಂಡ. ಪಿಂಡಾಂಡದೊಳಗು 14 ಲೋಕ ಅದಾವ, ಬ್ರಹ್ಮಾಂಡದಾಗ 14 ಲೋಕ ಅದಾವ. ಯಾವ್ದಾವ್? ಪಿಂಡಾಂಡದಾಗ 14 ಲೋಕಗಳು ಅಂದ್ರ ಏನ್ರಿ? 14, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 4 ಅಂತಃಕರಣ ಚತುಷ್ಟಯ ಅಂತ ಹೇಳ್ತೇವಲ್ಲ. ಇವೆಲ್ಲ ಅಂದ್ರ ಅಲ್ಲಿದ್ದದ್ದು ಇಲ್ಲದ, ಇಲ್ಲಿದ್ದದ್ದು ಅಲ್ಲದ, ಹೊರಗಿಂದು ಒಳಗಿಂದು ಇದೇನ ವ್ಯಷ್ಟಿ ಸಮಷ್ಟಿ ತತ್ವಗಳು ಅವೆಲ್ಲ ಏನಪ್ಪಾ ಒಂದದ. ಅದಕ್ಕ ಇಲ್ಲಿ 10 ಇಂದ್ರಿಯಗಳು, 10 ಇಂದ್ರಿಯ ಅಭಿಮಾನಿ ದೇವತೆಗಳು ಪರಮಾತ್ಮ ನಮಸ್ಕಾರ ಮಾಡ್ತಾವ. ಯಾಕಂದ್ರ ಪರಮಾತ್ಮ ಪ್ರತ್ಯೇಗಾತ್ಮನಾದ ಪರಮಾತ್ಮ ಇಲ್ಲಿಲ್ಲ ಅಂದ್ರ ಇವ್ರ ಆಟ ನಡೆಯಂಗಿಲ್ಲ, ಇವ್ರ ವ್ಯವಹಾರ ನಡೆಯಂಗಿಲ್ಲ. ಇವ್ರ ವ್ಯವಹಾರ ಎಲ್ಲ ನಡೀತೈತಿ ಅಂತಂದ್ರ ಅವ ಇದ್ದಲ್ಲೇ. ಅದಕ್ಕೆ ದಿನ ನಮಸ್ಕಾರ ಮಾಡ್ತಾವ ಯಾವ ಇಂದ್ರಿಯಗಳು, ಇಂದ್ರಿಯ ದೇವತೆಗಳು. ಅದಕ್ಕ ಇದು ನೀನು ಸಾಮಾನ್ಯ ಅಲ್ಲ, ಆತ್ಮರೂಪದಿಂದ ಪರಮಾತ್ಮದಿ. ಆದ್ರ ವ್ಯಷ್ಟಿ ವಿಚಾರದಿಂದ ದೇವತೆಗಳಿಗಿಂತ ನಾ ಸಣ್ಣವದನಂತಿ. ವಾಚ್ಯಾರ್ಥದಾಗ ಬಂದ್ರ ನಾವ್ ಸಣ್ಣವ ಅನ್ಬೇಕು, ಲಕ್ಷ್ಯಾರ್ಥದಾಗ ಬಂದ್ರ ನಾವು ಪರಮಾತ್ಮನೇ ಇದ್ದೀನಿ ಅನ್ಬೇಕು. ಹೌದು, ಅನುಭವದಿಂದ ಅಂತ. ಈ ರೀತಿಯಾಗಿ ಅಲ್ಲಿ ಯಾವ ಏನದಾವಲ್ಲ ಸಾಕ್ಷಿ ಪ್ರತ್ಯೇಗಾತ್ಮನನ್ನು ಹೊಂದಿ ಅವು ಇಂದ್ರಿಯಗಳು ಏನ್ ಮಾಡ್ತಾವ ಅಂದ್ರ ಸುಸುಪ್ತ ಅವಸ್ಥೆಯೊಳಗೆ ಇಂದ್ರಿಯಗಳು ಸಾಕ್ಷಿ ಪ್ರತ್ಯೇಗಾತ್ಮನನ್ನ ಹೊಂದಿ ಅಂದ್ರ ಅಲ್ಲ ಸಮೀಪ ಇದ್ಕೊಂಡು ಅವೇನ್ ಮಾಡ್ತಾವ್? ವಿಶ್ರಾಂತಿ ತಗೊಂತಾವ. ಇಂದ್ರಿಯಗಳು ಸುಸುಪ್ತ ಅವಸ್ಥೆಯೊಳಗೆ ಇಂದ್ರಿಯಗಳು ವಿಶ್ರಾಂತಿ ತಗೊಂತಾವಿಲ್ಲ. ಜಾಗೃತಕ್ಕೆ ಬಂದ ಮತ್ತ ಹೊರಗೆ ಬಂದು ವ್ಯವಹಾರ ಮಾಡ್ತಾವ. ವ್ಯವಹಾರ ಮಾಡೋ ಕಾಲದಕ್ಕ ಮೊದಲ ಪರಮಾತ್ಮರಿಗೆ ನಮಸ್ಕಾರ, ಪ್ರತ್ಯೇಗಾತ್ಮ ರೂಪದ ಪರಮಾತ್ಮರಿಗೆ ನಮಸ್ಕಾರ ಮಾಡಿ ವ್ಯವಹಾರ ಮಾಡ್ತಾವ. ಅದಕ್ಕ ನತಸುರ ಪ್ರಕರಂಗೆ ಅಂತ ಹೇಳಿದ್ರು. ಇನ್ನು ಕ್ರತು ಮಹಾದಾನ ಸುಕರಂಗೆ. ಕ್ರತು ಮಹಾದಾನ ಸುಕರಂಗೆ. ಪರಮಾತ್ಮ ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ ಹೆಂಗ ಅವ್ರಿಗೆ ಫಲ ಕೊಡ್ತಿದ್ನ ಅಂದ್ರಲ್ಲ, ಇಂದ್ರಿಯಗಳಿಗೆ ಸುಖ ಕೊಡವ ಯಾರು? ಇಂದ್ರಿಯಗಳಿಗೆ ಸುಖ ಕೊಡೋರು ಯಾರು? ಇಂದ್ರಿಯಗಳು ವಿಷಯಗಳಲ್ಲಿ ಪ್ರವೃತ್ತಿ ಆಗ್ತಾವ. ನೇತ್ರೇಂದ್ರಿಯ ರೂಪ ವಿಷಯದಲ್ಲಿ ಪ್ರವೃತ್ತಿ ಆಗ್ತದ, ಶ್ರೋತ್ರೇಂದ್ರಿಯ ಶಬ್ದದಲ್ಲಿ ಪ್ರವೃತ್ತಿ ಆಗ್ತದ. ಪಂಚ ಜ್ಞಾನೇಂದ್ರಿಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದಲ್ಲಿ ಪ್ರವೃತ್ತಿ ಆಗ್ತಾವ. ಕರ್ಮೇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಪ್ರವೃತ್ತಿ ಆಗ್ತಾವ. ಹೌದಲ್ಲ? ಇದು ಏನು ವಾಕ್, ಪಾಣಿ, ಪಾದ, ಉಪಸ್ಥ, ಗುಹೆ, ಗುದ ಏನದಾವಲ್ಲ ಇವು. ಮಾತಾಡುವುದಲ್ಲಿ ಆಗ್ಲಿ, ನಡೆಯುವುದಲ್ಲಿ ಆಗ್ಲಿ, ಹಿಡುವುದು ಬಿಡುವುದಿಲ್ಲ, ಇವೆಲ್ಲ ತಮ್ಮ ಕಾರ್ಯದಲ್ಲಿ ಪ್ರವೃತ್ತಿ ಆಗ್ತಾವ. ಯಾವ 10 ಇಂದ್ರಿಯಗಳು. 10 ಇಂದ್ರಿಯಗಳು ತಮ್ಮ ಕಾರ್ಯದಲ್ಲಿ ಪ್ರವೃತ್ತಿ ಆಗ್ತಾವಲ್ಲ, ಆ ಇಂದ್ರಿಯಗಳು ತಮ್ಮ ವಿಷಯಗಳನ್ನು ಪಡ್ಕೊಂಡು ಸುಖ ಅನುಭವಿಸುವಾಗ ಆ ಆನಂದ ಎಲ್ಲಿದದು? ಎಲ್ಲಿದದ ಆನಂದ? ವಿಷಯಗಳಲ್ಲಿ ಆನಂದ ಐತೆ, ಸುಖ ಐತೆ. ಆ ಇಂದ್ರಿಯಗಳು ರೂಪ ವಿಷಯವನ್ನ ಪಡ್ಕೊಂಡು ನೇತ್ರ ಸುಖ ಪಡ್ತೈತಿ, ಶಬ್ದ ವಿಷಯವನ್ನು ಪಡ್ಕೊಂಡು ಕಿವಿ ಸುಖ ಪಡ್ತದ. ಕಿವಿ ಇಂದ್ರಿಯಗಳು ಬಹಿರ್ಮುಖವಾಗಿ ತಮ್ಮ ವಿಷಯಗಳಲ್ಲಿ ಪ್ರವೃತ್ತಿ ನಿವೃತ್ತಿ ಆಗ್ತಿರ್ತದ, ಅವ್ ಸುಖನೂ ಆಗ್ತಿರ್ತದಲ್ಲ. ಹೌದಲ್ಲ? ಆ ಸುಖ ಅದ ಯಾರ್ ಕೊಟ್ಟಿದ್ದು ಅಂದ್ರ ಪ್ರತ್ಯೇಗಾತ್ಮನ ಸುಖ. ಅಲ್ಲಿ
ಪ್ರತ್ಯೇಗಾತ್ಮ ತನ್ನ ಸುಖವನ್ನ ತನ್ನ ಆನಂದವನ್ನ ಇಂದ್ರಿಯಗಳಿಗೆ ದಾನ ಮಾಡ್ಯಾನ. ಅವ್ರು ಬೇಡಿದ್ದನ್ನ ಕೊಡಾಕತ್ತಾನ ಪ್ರತ್ಯೇಗಾತ್ಮ. ಅವ್ 10 ಇಂದ್ರಿಯಗಳು ಸುಖ ಬೇಡಾಕತ್ತಾವ, ಅದನ್ನ ತಗೋ ಸ್ವಲ್ಪ ನೀಟ್ ಅಂತ ಹೇಳಿ ವಿಷಯದಾಗ ನಿಟ್ ನೋಡ್ಬೇಕು ಶಾಂಪಲ್ ಅಂತ ಹೇಳಿ ಕೊಡಾಕತ್ತ. ಶಾಂಪಲ್ ನೋಡಿನು ಹಿಂದಗಡಿಗೆ ಗೊತ್ತಾಗ್ತದ ಎಲ್ಲೈತಿ ಅನ್ನೋ ಸುಖ ಅಂತ ಹೇಳಿ. ಕ್ರತು ಮಹಾದಾನ ಸುಖರಂಗಿ ಅಂದ್ರೇನು? ಯಜ್ಞ ಯಾಗಾದಿಗಳನ್ನ ಮಾಡಿ ಪರಮಾತ್ಮನನ್ನ ಬೇಡ್ಕೊಂಡ್ರ ಪರಮಾತ್ಮ ಅವ್ರಿಗೆ ಬೇಡಿದ್ದನ್ನ ಕೊಡೋದಿಲ್ಲ. ಹಂಗ ಪ್ರತ್ಯೇಗಾತ್ಮನಾದ ಪರಮಾತ್ಮ ಇಂದ್ರಿಯ ಅನ್ನುವಂತವ್ರಿಗೆ ಇವ್ ಏನೇನು ಯಜ್ಞ ಮಾಡಾಕತ್ತಾವ ಇಂದ್ರಿಯಗಳು ಏನ್ ಯಜ್ಞ ಮಾಡ್ತಾವ? ವಿಷಯಗಳಲ್ಲಿ ಪ್ರವೃತ್ತಿ ಆಗೋದು, ವಿಷಯಗಳ ಮತ್ತು ಇಂದ್ರಿಯಕ್ಕೂ ವಿಷಯಕ್ಕೆ ಸಂಯೋಗ ಆಗೋದು, ಇದೊಂದು ಪ್ರವೃತ್ತಿ ರೂಪ ಯಜ್ಞ. ಇದರಲ್ಲಿ ಏನವ ಇಚ್ಛಾ ಮಾಡಿ ಪ್ರವೃತ್ತಿ ಆಗ್ಯಾವ ಇಂದ್ರಿಯಗಳು ಅಂದ್ರ ಸುಖವನ್ನು ಇಚ್ಛೆ ಮಾಡಿ ಪ್ರವೃತ್ತಿ ಆಗ್ಯಾವ. ಆ ಸುಖವನ್ನು ಕೊಡವ ಪ್ರತ್ಯೇಗಾತ್ಮನ ಆನಂದವೇ ಅಲ್ಲಿ ಕಲಿ ತೋರ್ತದಲ್ಲ. ಒಂದ್ ವೇಳೆ ವಿಷಯಗಳಲ್ಲಿ ಸುಖ ಐತ್ರಿ, ಅವೇನ್ ಕೊಡ್ತಾನ ಪ್ರತ್ಯೇಗಾತ್ಮ ಅಂದ್ರ ನಿದ್ರಾ ಅವಸ್ಥೆ ಒಳಗ ಏನ್ ವಿಷಯ ಇದ್ದು ಹೇಳ್ರಿ? ನಿದ್ರಾ ಅವಸ್ಥೆ ಒಳಗೆ ಏನ್ ವಿಷಯ ಇದ್ದು? ಏನಿಲ್ಲ. ಮತ್ತ ಅಲ್ಲಿ ಆನಂದ ಐತಿಲ್ಲ? ಆನಂದ ಎಲ್ಲಿಂದ ಬಂತದ? ಅದು ಸ್ವಲ್ಪ ಪ್ರತ್ಯೇಗಾತ್ಮನ ಆನಂದವೇ ಅಲ್ಲ. ಅವನ ಆನಂದ ಪಡ್ಕೊಂಡು ಇಂದ್ರಿಯಗಳು ಸ್ವಲ್ಪ ಸ್ವಲ್ಪ ಸುಖ ಅನುಭವಿಸ್ತಾವ. ಅದಕ್ಕ ಆ ಇಂದ್ರಿಯಗಳು ಏನ್ ಅಪೇಕ್ಷೆ ಮಾಡಿ ವಿಷಯಗಳಲ್ಲಿ ಪ್ರವೃತ್ತಿಯಾಗಿ ಸಂಯೋಗ ವಿಯೋಗ ರೂಪ ಪ್ರವೃತ್ತಿ ಏನಿರ್ತದಲ್ಲ, ಅದರ ಆ ಒಂದು ಯಜ್ಞ ಮಾಡುವಾಗ ಅವುಗಳಿಗೆ ಬೇಡಿದ್ದನ್ನು ಕೊಡವ ಪ್ರತ್ಯೇಗಾತ್ಮ ಅಂದ್ರ ಸುಖ ಬೇಡ್ಯಾವ, ಸುಖ ಸ್ವಲ್ಪ ಕೊಡಕತ್ತಾನ. ಅದಕ್ಕ ಕ್ರತು ಮಹಾದಾನ ಸುಖರಂಗೆ ಅಂತ ಈ ರೀತಿಯಾಗಿ ಹೇಳಿದ್ರು. ಇನ್ನು ಶೈಲಜಾಪತಿ ಶಂಭುಲಿಂಗ ನತನಪ್ಪೆ. ಪರಮಾತ್ಮ ಪಾರ್ವತಿಯನ್ನ ಪಾರ್ವತಿಯ ಪತಿಯಾಗ್ಯಾನ ಪರಮಾತ್ಮ. ಅದು ಶೈಲಜಾ ಏನ್ರಿ ಪತಿ. ಪಾರ್ವತಿ ಶೈಲಜಾ ಅಂದ್ರಲ್ಲ, ಶೈಲ ಅಂದ್ರೇನು? ಪರ್ವತರಾಜನ ಮಗಳು ಪರ್ವತರಾಜನ ಮಗಳು. ಪರ್ವತರಾಜನ ಮಗಳು ಹಿಮವತ್ ಪರ್ವತರಾಜನ ಮಗಳು ಪಾರ್ವತಿ ಪರಮಾತ್ಮನಿಗೆ ಪತ್ನಿ ಆದ್ರು. ಅಂದ್ರೆ ಶೈಲಜಾ ಪಾರ್ವತಿ ಪತಿ ಅಂದ್ರೆ ಶೈಲಜಾಪತಿ ಶಂಭುವಿಂಗೆ. ಪರಮಾತ್ಮ ಪಾರ್ವತಿ ಸಹಿತವಾಗ್ಯಾನ ಅಂದ್ರ ಅವ ಮಾಯಾ ಉಪಾಧಿಯಿಂದ ಕೂಡ್ಕೊಂಡ. ಮಾಯೋಪಾಧಿ ಅಂತ ಮಾಯೋಪಾಧಿ. ಅಲ್ಲಿ ಶೈಲಜಾಪತಿ ಅಂದ್ರು, ಇಲ್ಲಿ ಪ್ರತ್ಯೇಗಾತ್ಮನಿಗೆ ಏನ್ ಹೇಳ್ತೀರಿ? ಹೋಲಿಕೆ ಮಾಡ್ತೀರಿ. ಈಗ ಪಂಚಕೋಶಗಳು ಇವನಿಗೆ ಉಪಾಧಿಯಾಗಿ ಬಂದಾವಲ್ಲ, ಈ ಪ್ರತ್ಯೇಗಾತ್ಮನಿಗೆ ಪಂಚಕೋಶಗಳು ಉಪಾಧಿಯಾಗಿ ಬಂದಾವ ಅಂದ್ರ ಪಂಚಕೋಶಗಳಲ್ಲಿ ನಾನೆಂಬ ಬುದ್ಧಿ ಮಾಡ್ತಾನಂದ್ರ ಆ ಪಂಚಕೋಶಗಳಲ್ಲಿ ನಾನೆಂಬ ಬುದ್ಧಿ ಉಂಟು ಮಾಡ್ತಾನಂದ್ರ ಇವನಲ್ಲಿ ಒಂದು ಅಜ್ಞಾನದ ಅಜ್ಞಾನದಿಂದ ಪಂಚಕೋಶಗಳಲ್ಲಿ ನಾನೆಂಬ ಬುದ್ಧಿ ಉಂಟಾಗಿದೆ. ಅಜ್ಞಾನದಿಂದ ಅದೇ ವಿಕೃತಿ ಹೊಂದಿ ಶರೀರ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತವಾಗಿ ಕಾರ್ಯ ಆಗ್ಯದ. ಈ ಕಾರ್ಯರೂಪ ಶರೀರ ಬಂದದ. ಇದರಲ್ಲಿ ನಾನೆಂಬ ಬುದ್ಧಿ ಮಾಡಕ್ ಹಚ್ಚಿದ್ರು ಅಜ್ಞಾನ. ಅಜ್ಞಾನ ಐತೆ ಅಂತ ಹೆಂಗ್ ತಿಳ್ಕೊಬೇಕು ಅಂದ್ರೆ ಪಂಚಕೋಶಗಳು ತೋರಾಕತ್ತವ, ಪಂಚಕೋಶಗಳಲ್ಲಿ ನಾನೆಂಬ ಬುದ್ಧಿ ತೋರಾಕತ್ತವ ಅಂದ್ಮೇಲೆ ಈ ಜೀವನಲ್ಲಿ ಒಂದು ಅಜ್ಞಾನ. ಈ ಅಜ್ಞಾನವೇ ಇವನಿಗೆ ಪತ್ನಿ ಆಗ್ಯಾವ. ಆ ಪರಮಾತ್ಮನಿಗೆ ಪಾರ್ವತಿಯೇ ಹೆಂಗ್ ಪತ್ನಿ ಆಗಿದ್ಲೋ, ಅದಕ್ಕೆ ಮಾಯಾ ಅಂತ ನಾವು ಒಂದು ಶಾಸ್ತ್ರವಾಗಿ ಆಧ್ಯಾತ್ಮಿಕವಾಗಿ ಹೋಲಿಕೆ ಮಾಡಿದ್ವು. ಇವನಿಗೆ ಅಜ್ಞಾನವೇ ಪತ್ನಿ ಆಗ್ಯದ, ಅಥವಾ ಮಲಿನ ಅವಿದ್ಯೆಯ ಇವನಿಗೆ ಉಪಾಧಿ ಆಗ್ಯಾದ. ಇದ ಅವನಿಗೆ ಪತ್ನಿ ಏನ್ರಿ? ಇದೇ ಅವನಿಗೆ ಪತ್ನಿ. ಅದ್ ಕೇಳ್ತಾರ ಅವರು, ಕ್ರತು ಶೈಲಜಾಪತಿ ಶಂಭುವಿಂಗೆ. ಅವ ಪಾರ್ವತಿಯ ಪತಿ ಆದ್ರ ಇವ ಅಜ್ಞಾನದ ಪತಿ ಅದ. ಅವನು ಮಾಯಾ ಉಪಾಧಿಯಿಂದ ಕೂಡ್ಕೊಂಡ್ರ ಇವ ಮಲಿನ ಸತ್ವ ಗುಣವುಳ್ಳ ಅವಿದ್ಯೆಯನ್ನು ಕೂಡ್ಕೊಂಡ. ನೋಡ್ರಿ, ಈ ಎಷ್ಟ್ ಚಂದ ಬರ್ದಾರು ಸುಪುತ್ರ ಪಜ್ಜಾರು. ಸಿದ್ಧಾರ್ಥಪ್ಪನವ್ರು ಹೆಂಗ್ ಹೇಳಿರ್ಬೇಕು ಅವ್ರಿಗೆ?
ಒಂದೊಂದು ಆ ಸಂಧಿ ಅಭಿಪ್ರಾಯ ನುಡಿಯಾಗಿಟ್ಟಿದ್ದರು ಗೂಢವಾಗಿ ತೆಗದಾರ ನೋಡ್ರಿ. ಇಷ್ಟ ಈ ರೀತಿಯಾಗಿ ಹೇಳಿದರು. ಕೊನೆಗೆ ಗುರುವಿನ ಒಂದು ಉಪದೇಶದಿಂದ ಯಾವಾಗ ದೃಗ್ದೃಶ್ಯ ವಿವೇಕದಿಂದ ಅರಿಯುವಂತವು ನಾನು ಯಾವ ಕೋಶಗಳು ಅಲ್ಲ, ಅರಿಸಿಕೊಳ್ಳುವಂತವು ಇವು ಅನ್ನಮಯಾದಿ ಕೋಶಗಳು ಅನಾತ್ಮ ಅದಾವ ಅಂತ ತಿಳ್ಕೊಂಡು ಇವುಗಳನ್ನು ಮಿಥ್ಯಾಕರಿಸಿದ ಅಂತಂದ್ರ ನಾನು ಪ್ರತ್ಯೇಕ ಆತ್ಮನೇ ಇದ್ದೇನೆ, ನಾ ಪ್ರತ್ಯೇಕ ಆತ್ಮನಾದ ಬ್ರಹ್ಮನೇ ಇದ್ದೇನೆ ಅಂತ ಜ್ಞಾನ. ಅದಕ್ಕ ಈ ಒಂದು ಸಂಧಿಯ ಅಭಿಪ್ರಾಯ ಮುಂದಿಟ್ಟುಕೊಂಡು ಹೇಳಿದಂತ ಪರಮಾತ್ಮನ ಮಂಗಲ. ಈಗ ನತನಪ್ಪೆ ಅಂತ ಅಂದ್ರಲ್ಲ, ನತನಪ್ಪೆ ಅಂದ್ರೆ ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ನಮಸ್ಕಾರ ಮಾಡೋದಂದ್ರ ಇಲ್ಲೇ ಯಾವಾಗ್ಲೂ ನಮಸ್ಕಾರ ಮಾಡುವಾಗ ಎರಡು ಕೈ ಜೋಡಿಸ್ತಾರ. ಹಿಂಗ ನಮಸ್ಕಾರ ಮಾಡೋದು, ಹಿಂಗ ಒಬ್ಬರು ಹೆಂಗೆ ಹಿಂಗ ಮಾಡ್ತಾರ. ಹಿಂಗ ಏನ್ರಿ ಏನ ಕಾಟಾಚಾರಕ್ಕ ಮಾಡೋದು, ಎದುರು ಬಂದಾರ ಅಂತೇಳಿ ಹಿಂಗ್ ಮಾಡೋದು ಕಾಟಾಚಾರದ ನಮಸ್ಕಾರ ಇದು. ಏನ್ರಿ ಎದುರು ಬಂದಾರ ಅಂದ್ರ ಅದು ಶ್ರದ್ಧಾ ಭಕ್ತಿ ಇರುದಿಲ್ಲ. ಎದುರು ಬಂದನಪ್ಪ ಈ ಮನುಷ್ಯ ಅಡ್ಡ ಹೋಗ್ಬೇಕಂದ್ರು ನೋಡ್ತಾನ ಅಂತ ಏನ್ ದೊಡ್ಡ ಶಾಣೆ ಆಗತ್ತೆ. ಹಿಂಗ್ ನೋಡ್ರಿ, ದೊಡ್ಡಾರ ಜೊತೆ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ನಮಸ್ಕಾರ ಮಾಡ್ಬೇಕಂದ್ರ ಎದಿ ಮುಟ್ಟ್ಯಾರ ನಮಸ್ಕಾರ ಮಾಡ್ತಾರ, ಇಲ್ಲ ಎರಡು ಕೈಯಲ್ಲಿ ಜೋಡಿಸ್ತಾರ. ಎದಿ ಮುಟ್ಟಿ ನಮಸ್ಕಾರ ಮಾಡಿದ್ರ ನೀನೇ ನಾನು ಇದ್ದೀನಿ ಅಂತ ಅರ್ಥ. ನೀ ಬ್ಯಾರೆ ಅಲ್ಲ, ನಾ ಬ್ಯಾರೆ. ಅಂದ್ರೆ ಜೀವರಲ್ಲಿ ಪರಸ್ಪರ ಭೇದ ಇಲ್ಲ. ಎರಡು ನಮಸ್ಕಾರ ಕೈ ಮುಗಿದ್ರೆ ಒಂದು ಪರಮಾತ್ಮ, ಒಂದು ಜೀವಾತ್ಮ, ಎರಡು ಒಂದಾದ. ಅದಕ್ಕ ಅನ್ನಮಯ ಕೋಶ ಮೊದಲು ಮಾಡಿಕೊಂಡು ಆನಂದಮಯ ಕೋಶವನ್ನ ಅಷ್ಟೊಂದು ಮಿಥ್ಯಾಕರ್ಷಿದ್ರ ಉಳಿದದ್ದು ಒಂದು ಪ್ರತ್ಯೇಕ ಆತ್ಮ. ಇದು ತ್ವಂಪದದ ಲಕ್ಷ್ಯಾರ್ಥ. ಆಮೇಲೆ ತತ್ಪದದ ವಾಚ್ಯಾರ್ಥ ತೆಗದ ಆಮೇಲೆ ಲಕ್ಷ್ಯಾರ್ಥಕ್ಕೆ ಇದು ಮಾಡಿದ್ರೆ ಅದು ಪರಬ್ರಹ್ಮ ಸ್ವರೂಪ. ಹೌದ್ರಿ, ಅವನೇ ನಾನಿದ್ದೀನಿ ಅಂತ ನಮಸ್ಕಾರ ಮಾಡುವುದೇ ಅದು ನತನಪ್ಪೆ. ನಮನ, ನಮನ ಅನ್ನದಲ್ಲಿ ಮನ ಇಲ್ಲದ್ದು ನಮನ, ಮನನ ನಮನ ಅಂದ್ರೆ ಮನ ಇಲ್ಲದ್ದು ನಮನ. ಅಂದ್ರೇನು? ಶುದ್ಧ ಚೈತನ್ಯ, ನಾನು ಒಳಗು ಹೊರಗು ಇದ್ದೇನೆ ಅಂತ ಹಿಂಗ ಈ ರೀತಿಯಾಗಿ ತಿಳಿಬೇಕ ನಮನ ಅಂತಾರ. ಅದಕ್ಕೆ ನತನಪ್ಪೆ ಅಂತ ಹೇಳಿ. ಇನ್ನ ಈ ರೀತಿ ಪ್ರತ್ಯೇಕ ಆತ್ಮನ ಇದು ಪರಮಾತ್ಮನ ಮಂಗಳಾಚರಣೆ ಮಾಡಿ ಗುರುಗಳದ್ದು ಸ್ತುತಿ ಮಾಡ್ತಾನ. ಗುರುಗಳಲ್ಲಿ ಒಂದು ಅಸಾಧಾರಣ ಒಂದು ಲಕ್ಷಣ ಉಳ್ಳ ಶಕ್ತಿ ಅದ ಅಂತ ಹೇಳಿ. ನೋಡಿ ಕೆಲರಂ, ಮಾತನಾಡಿ ಕೆಲರಂ, ಮುಟ್ಟಿ ಕೂಡೆ ಕೆಲ ಜೀವರನು ದೇವರಾಗಿ ನಿಮಗೆ ಮಾಡುವ ಆಚಾರ್ಯ ಶರಣಾಗು. ಶರಣಾಗು ಅಂದ್ರ ನೀನೇ ಬಂದು ನನಗೆ ಶರಣಾಗು ಅಂತ. ಗುರುಗಳಿಗೆ ನೀನೇ ಬಂದು ನನಗೆ ಶರಣಾಗು. ಶರಣಾಗು ಅಂದ್ರ ರಕ್ಷಿಸುವಂತವನಾಗು ಅಂತ ಅರ್ಥ. ಏನ್ರಿ ಶರಣಾಗು ಅಂದ್ರ? ಈಗ ಹಂಗಾದಾರ ಕೆಲವೊಂದ್ ಮಂದಿ, ನೀನೇ ಬಂದು ನನಗೆ ಶರಣಾಗ, ನನಗೇನ ಆಗ್ಬೇಕಾಗೈತಿರಿ ಅನ್ನಾರದಾರ. ಗುರು ಸೋತ್ ಹೋಗ್ಬೇಕಂತ, ಅವ ಗೆದ್ದು ಹೋಗ್ಬೇಕಂತ ಎಂತಾವ್ರು ಅದಾರ. ಹೋಗೋ ನೀನು ಪಾಡಿ ಎಲ್ಲ ಒದ್ದು ಮನಿ ಬಿಟ್ಟು ಒದ್ದು ಬಂದಿರ್ತಾರ. ನಿನ್ನಿಂದ ಆಗ ಏನಾಗ್ಬೇಕಾಗ, ನನಗೇನಾಗ್ಬೇಕಾಗಿತ್ತು, ನಿನ್ನ ಹಾನಿ ನೀ ಮಾಡ್ಕೊಂಡ್ರ. ಕಲಿಯುಗದ ನಿಂತಾರಿದ್ರೆ ಯಾವಾಗ ಜ್ಞಾನ ಆಗ್ತಾವ? ಆಗಲ್ಲ. ಶರಣಾಗು ಅಂದ್ರೆ ರಕ್ಷಿಸುವಂತವನ ಅಂತ ಅರ್ಥ. ಏನಂತಾರ ಅವರು ಇಲ್ಲಿ? ನೋಡಿ ಕೆಲರಂ, ಮಾತನಾಡಿ ಕೆಲವಂ. ಭಗವಂತ ಆ ಗುರುವಿನಲ್ಲಿ ಇಂಥ ಶಕ್ತಿ ಅದ. ನೋಡಿ ಕೆಲರಂ, ಅವ್ರಿಗೊಂದು ಅಸಾಧಾರಣ ಶಕ್ತಿ ಅದ. ನೋಡಿ ಕೆಲವು ಅವ್ರ ಅಂತಃಕರಣದಲ್ಲಿ ಬ್ರಹ್ಮಜ್ಞಾನ ಆಗಿರ್ತದ. ಅವ್ರ ಅಂತಃಕರಣ ಪರಿಪಕ್ವ ಆಗಿರ್ತದ, ಸದ್ಗುಣಗಳು ಇರ್ತಾವ. ಆ ಅಂತಃಕರಣದ ಆನಂದ ವೃತ್ತಿ ನೇತ್ರ ಮೂಲಕ ಹೊರಗೆ ಬಂದು ಅದೇನ್ ಮಾಡ್ತದ, ಆ ಎದುರುಗಡೆ ಇದ್ದ ಒಬ್ಬ ಅಧಿಕಾರಿಯ ಮೇಲೆ ಬಿತ್ತು ಅಂದ್ರ ಅವನ ನೇತ್ರದ ಒಂದು ಕೃಪಾ ಕಟಾಕ್ಷ ಅವನ ಮನಸ್ಸಿನಲ್ಲಿರುವಂತ ಯಾವ ಪಾಪ ದೋಷವನ್ನ ಕಳೀತಾನೆ. ಇದಕ್ಕ ಸೂತ ಸಂಹಿತೆಯೊಳಗೆ ಒಂದು ಮಾತು ಬರ್ತಾ, ಯಶ್ಯ ವೃತ್ತಿ ಅನುಭವ ಪರ್ಯಂತ ತತ್ವೇ ಪ್ರವರ್ತತೆ ತತ್ ದೃಷ್ಟಿಗೋಚರಾಹ ಸರ್ವೇ ಮುಚ್ಚಂತೆ ಸರ್ವಪಾತಕೈಹಿ. ಯಾರ
ವೃತ್ತಿಯು ಅನುಭವ ಪರ್ಯಂತವಾಗಿ ಆತ್ಮನಲ್ಲಿ ಪ್ರವೇಶವಾಗಿರುತ್ತದೆ. ಅನುಭವ ಪರ್ಯಂತ ಅಂದ್ರೇನು? ವೃತ್ತಿ ಅದರಲ್ಲಿ ಹೋಗಿ ನಿಲ್ಲುವುದಕ್ಕೆ ಅನುಭವ ಅಂತ. ಅನುಭವ ಎಂಬುದು ಆತ್ಮವಿದ್ಯೆ, ಅನುಭವ ಎಂಬುದು ಆನಾರೆಂದು ತಿಳಿಯುವುದು, ಅನುಭವ ಎಂಬುದು ನಿಜದ ನಿವಾಸದಲ್ಲಿರುವುದು. ಅನುಭವ ಅಂದ್ರೆ ನಿಜದ ನಿವಾಸದಲ್ಲಿ. ಯಾರ ವೃತ್ತಿ ಆತ್ಮ ಸ್ವರೂಪದಲ್ಲಿ ಹೋಗಿ ನಿಂತು ಒಮ್ಮೆ ಹೊರಗೆ ಬರ್ತದ, ನಿಂತು ಮತ್ ಹೊರಗೆ ಬರ್ತದ, ವೃತ್ತಿ ಅದು ಹಿಂಗಾಗಿರ್ತದ ಏನ್ರಿ. ಅದು ನಿಂತು ಅದು ಏನ್ ಮಾಡ್ತದ ಅಂತಂದ್ರ ಅಷ್ಟು ಶಕ್ತಿ ಆ ವೃತ್ತಿ ಪಡ್ಕೊಂಡಿರ್ತದೆ. ಅಂತ ಶಕ್ತಿಯನ್ನ ಪಡ್ಕೊಂಡಂತ ಆ ವೃತ್ತಿ ಒಮ್ಮೆ ಅಕಸ್ಮಾತ್ ಆಗಿ ಹೊರಗೆ ಬಂದು ನೇತ್ರದ್ವಾರ ಆ ಶಿಷ್ಯರ ಒಂದು ಅಂತಃಕರಣಕ್ಕೆ ಬಡಿತು ಅಂದ್ರ ಬರೀ ನೋಡಿದ್ರ ಸಾಕು, ಅವರ ನೋಟದಿಂದ ಉದ್ಧಾರ ಆಗ್ತಾರ. ಗುರುನಾಥರ ಅಪ್ಪಾರು ಬರೀ ನೋಡಿ ಉದ್ಧಾರ ಮಾಡ್ಯಾರ, ಮಾತಾಡಿಲ್ಲ, ನೋಡಿ ಉದ್ಧಾರ ಮಾಡ್ಯಾರ. ಸಿದ್ಧಾರೂಢರು ಗುರುನಾಥರವ್ರನ್ನ ಆ ಸ್ಥಿತಿಗೆ ತರಬೇಕಾಗಿತ್ತು ಅಂದ್ರೆ ನೋಡೇ ಉದ್ಧಾರ ಮಾಡ್ಯಾರ. ದೇಹ ಬಿಡು ಪ್ರಸಂಗದೊಳಗೆ ಗುರುನಾಥರವ್ರ ಮಾತಾಡ್ತಿದ್ರು ಮೊದಲ 19 ವರ್ಷ ರೀ ಸರ್. ಮಹಾಪುರುಷ ಅವರು ಸಣ್ಣರಿದ್ದಾಗ ಅವ್ರಿಗೆ ಸಾಮಾನ್ಯರಲ್ಲ ಗುರುನಾಥರವ್ರು. ಅವಾಗ ಅವ್ರು ನೋಡಿ ಎಲ್ಲ ಅವರ ಪ್ರಕಾಶ, ಅವ್ರ ಶಕ್ತಿ ತುಂಬಿಟ್ರು. ನೋಡಿ ಎಂತ ಸ್ಥಿತಿ ಬಂತ್ರಿ ಗುರುನಾಥರವ್ರು. ಆ ಸ್ಥಿತಿ ಶುಕ ಮಹರ್ಷಿಗಳನ್ನು ಮೀರಿಸಿದ್ದು. ಸ್ವರೂಪ ಬಿಟ್ಟು ಅಳಗ್ಯಾಡ್ತಿದ್ದಿಲ್ಲ ನೋಡ್ರಿ ಗುರುನಾಥ ಅವ್ರ ಸ್ಥಿತಿ. ಅದು ನೋಡಿ ನೋಡಿ ಉದ್ಧಾರ ಮಾಡ್ತಾರ. ಅಂತ ಒಂದು ಏನಿರ್ತದ, ಶಕ್ತಿ ಇರ್ತದ. ಅದಕ್ಕೆ ನಗರೋರಧಿಕಂ, ಗುರುಗಳಕ್ಕಿಂತ ಶ್ರೇಷ್ಠವಾದವರು ಯಾರು ಇಲ್ಲ ಅಂತ. ಅದಕ್ಕ ಈ ರೀತಿಯಾಗಿ ಅವ್ರ ಅಜ್ಞಾನವನ್ನ ನೋಡಿ ಅಜ್ಞಾನವನ್ನ ಕಳೆದು ಅವ್ರನ್ನ ಉದ್ಧಾರ ಮಾಡ್ತಾರ. ನೋಡಿ ಕೆಲರಂ ಅಂತ ಅಷ್ಟು ಶಕ್ತಿ ಇರ್ತದ. ನೋಡಿ ಉದ್ಧಾರ ಮಾಡಿ. ಇದಕ್ಕ ಚಾಕ್ಷುಷ ದೀಕ್ಷಾ ಅಂತ. ದೀಕ್ಷೆ ಒಳಗ 3 ಅದಾವ. ಒಂದು ಚಾಕ್ಷುಷ ದೀಕ್ಷಾ, ಒಂದು ಬೋಧ ದೀಕ್ಷಾ, ಇನ್ನೊಂದು ತ್ವಾಚ ದೀಕ್ಷಾ, ಸ್ಪರ್ಶ ದೀಕ್ಷಾ ಅಂತ ಕರೀತಾರ. ಅಂದ್ರ ಬರೀ ನೋಡಿ, ಈಗ ದೇವ್ರ ಭಗವಂತ ಹಿಂಗ ಸೃಷ್ಟಿ ಮಾಡ್ಯಾನ ಅಂತ ಹೇಳ್ತಾರ ಶಾಸ್ತ್ರದಾಗ. ಆವಿ ತನ್ನ ಮರಿ ಹಾಕಿರ್ತದಲ್ಲ, ಅವ್ ಎದುರುಗಡೆ ಆವಿ ತಾಯಿ ಕರ್ಕೊಂಡ್ ನೀರಾಗಿ ಈಶಾಡ್ತಿರ್ತದ. ಬರೀ ಕೃಪಾ ದೃಷ್ಟಿಯಿಂದ ಮರಿ ನೋಡಿದ್ರ ಆ ಮರಿಗಳಿಗೆ ಆನಂದ ಆಕತಿ ಅಂತ, ಹೊಟ್ಟಿ ತುಂಬತದಂತ. ಏನ್ರಿ? ಅಲ್ರಿ, ಒಬ್ಬ ದುಷ್ಟ ಮನುಷ್ಯ ಒಂದ್ ಅನ್ನ ನೋಡಿದ ಅಂತಂದ್ರ ಆ ಅನ್ನ ಕೆಟ್ಟ ಹೋಗಿರ್ತತಿ. ಅನ್ನ ಉಂಡವನಿಗೆ ಕಾಲ್ಧೂಳಿ ಆಕತಿ. ಅವ್ನ ನೇತ್ರದ್ರ ಒಬ್ರಿಗೆ ಅಂತಿರ್ತಾರ ನೋಡ್ರಿ, ನನ್ ಕಾಲ್ಧೂಳಿ ಆಗ್ಬಿಡತ್ರಿ, ಅದು ಕೆಟ್ಟ ಕಾಣದ್ ಯಾವ್ದೋ ಬಂದಿತ್ತು ಅಂತ. ಹೌದ್ರಿ? ಒಂದು ಚಲೋ ಬಿಲ್ಡಿಂಗ್ ಇತ್ತು ಅಂದ್ರೆ ಕೆಟ್ಟ ಪಾಪಿ ಮನುಷ್ಯನ ದೃಷ್ಟಿ ಬಿತ್ತಂದ್ರ ಅದಕ್ಕೆ ಏನಾರ ಬಿರುಕು ಬೀಳ್ತತಿ ಅಥವಾ ಕೆಡ್ತದ. ಅದಕ್ಕ ಅಂತ ದುಷ್ಟರ ಒಂದು ಶಕ್ತಿ ನೇತ್ರದಲ್ಲಿನ ಈ ಶಕ್ತಿ ಅಂದ್ರ ಸತ್ಪುರುಷರು ಸದಾ ಭಗವಂತನ ನೋಡಾರು, ಸದಾ ಭಗವಂತನಿಂದ ಏನಪ್ಪಾ ಅಂತಂದ್ರ ಕೈಯಿಂದ ಜಪ ಮಾಡಾರು, ಅವನು ಧ್ಯಾನ ಮಾಡಿದವ್ರು, ಅವನು ಚಿಂತನ ಮಾಡಿದವರು, ಜ್ಞಾನಿಗಳು, ಗುರುಗಳು, ಅವರಲ್ಲಿ ಇಷ್ಟು ದೃಷ್ಟಿ ಶಕ್ತಿ ಇರೋದಿಲ್ಲನ್ರಿ. ಅದಕ್ಕ ನೋಡಿ ನೋಡಿ ಉದ್ಧಾರ ಮಾಡ್ತಾರ. ಇನ್ನ ಮುಂದೆ ಮಾತನಾಡಿ ಕೆಲವೊಬ್ಬರಿಗೆ ಉಪದೇಶ ಮಾಡಿ ಉದ್ಧಾರ ಮಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ? ಉಪದೇಶ ಮಾಡ್ತಾರೆ, ಶಾಸ್ತ್ರ ಉಪದೇಶ ಮಾಡ್ತಾರೆ, ಅಧ್ಯಾತ್ಮದ ಉಪದೇಶ, ಶಾಸ್ತ್ರದ ಉಪದೇಶ ಮಾಡ್ತಾರೆ. ಅದನ್ನ ಅವ್ರ ಮುಖದಿಂದ ಶಾಸ್ತ್ರ ಚಿಂತನೆ ಏಕಾಗ್ರತೆಯಿಂದ ಒಂದು ಭಕ್ತಿ ಭಾವದಿಂದ ಕೇಳಿ ಅದನ್ನ ಮನನ ಮಾಡಿ ನಿರ್ದೇಶ ಮಾಡಿ ಜ್ಞಾನ ದೃಷ್ಟಾಂತ ಕೊಡ್ತಾರೆ. ಕೋಗಿಲೆ ಅದು ಎಂದೂ ಮನಿನ ಮಾಡೋದಿಲ್ಲ, ಮನಿ ಮಾಡಂಗಿಲ್ಲ. ಅದು ಎಲ್ಲಾ ಪಕ್ಷಿಗಳು ಮನಿ ಮಾಡ್ತಾವ್ರಿ, ಅದು ಮನಿನ ಮಾಡೋದಿಲ್ಲ. ಬಾಳ ಸೋಮಾರಿ ಅದು ಏನ್ರಿ. ಅವ್ ಮನಿ ಮಾಡಂಗಿಲ್ಲ. ಅದು ಎಲ್ಲಿ ತತ್ತಿ ಹಾಕ್ಬೇಕಾಗ್ತ ಕಾಗಿ ಮನ್ಯಾಗ ಹೋಗಿ ತತ್ತಿ ಹಾಕಿ ಕಾಗಿ ಮನ್ಯಾಗ ಹೋಗಿ ತತ್ತಿ ಹಾಕ್ತದ. ಆ ಕಾಗಿ ಕೆಟ್ಟ ಮರುಗೇಡಿ ಏನ್ರಿ, ಅದು ನನ್ನ ತತ್ತಿ ಜೊತೆ ಇನ್ನೊಂದು ಎರಡ ಹಾಕಿದ್ನೇನೋ 3 ಹೆಂಗ್ ಬಂದು ಅಂತ ವಿಚಾರ ಮಾಡುದಿಲ್ಲ. ಅದು ಏನು ಮಾಡ್ತತಿ, ಅದ್ರ ಜೊತೆ ಅದನ್ನು ಮರಿ ಮಾಡ್ತು, ಜೋಪಾನ ಮಾಡ್ತು.
ಕಾಗಿ ಮರಿ ಒಳಗ ಕೋಗಿಲೆ ಮರಿ ಬೆಳ್ಯಾಕ ತಕ್ಷಣ ಅದಕ್ ರೆಕ್ಕಿನೂ ರೆಕ್ಕಿ ಬಂದು ಇನ್ನು ಹಾರಾಕ ಬಂದತ್ ಅನ್ನುವಾಗ ಅದಕ್ಕ ಧ್ವನಿನೂ ಬಂದಿತ್ತ ಅದೊಂದು ಗಂಡ ಕೋಗಿಲ ಅಂತದ ಎಲ್ಲಾ ಬರೋಬ್ಬರಿ ಆಗೈತಿ. ನಮ್ಮ ಮನೆಯವ್ರ ತತ್ತಿ ಇಟ್ಟಿದ್ರು ಅದನ್ನೆಲ್ಲ ಜೋಪಾನ ಮಾಡೈತಿ. ನಾನು ಈ ಮರಿ ಅಪ್ಪ ನಾನ ಅದಾನಿ ಏನ್ರಿ, ಗಂಡು ಕೋಗಿಲ ಅಂತತಿ. ಈ ಮರಿ ಅಪ್ಪ ನಾನೇ ಇದ್ದೇನಿ. ಎಲ್ಲ ಅದ ಕಾಯಿಗಂತೂ ಬೆಳೆಸಿಬಿಟ್ಟದ. ಇನ್ನು ನನ್ನ ಕಡೆ ಕರ್ಕೋಬೇಕು. ಈ ಮರಿನ ನನ್ ಕಡೆ ಕರ್ಕೋಬೇಕು ಅಂತ ಅದ್ರ ಹಂತ್ಯಕ್ ಹೋಗಿ ಕೂಗಿ ಬಿಡ್ತದ. ಆ ಕೂಗನ್ನು ಕೇಳಿ ಆ ಮರಿ ಕೂಗ್ತಂದ್ರ ಕಾಗಿ ಇದು ನನ್ನ ಜಾತಿದಲ್ಲ ಅಂತ ಕಡಿಯಾಕ್ ಚಲೋ ಮಾಡ್ತಾವ. ಅವಾಗ ಕೋಗಿಲಿಗೆ ಊಟ ಹಾರಿ ಹೋಗ್ಬಿಡ ಏನ್ರಿ, ಅದೇನ್ ಮಾಡ್ತದ ಕೋಗಿಲ ಮರಿ ಕಾಗಿ ಸಂಘ ಬಿಟ್ಟು ಎಲ್ಲಿ ಹೋಗ್ಬಿಡ್ತು. ಹಂಗ ಅಜ್ಞಾನವೆಂಬ ಕಾಗಿಗಳ ಸಂಘದಲ್ಲಿ ಮುಮುಕ್ಷು ಅನ್ನುವಂತ ಕೋಗಿಲದ ಮರಿ ಬೆಳಿತಾ ಅಲ್ಲಿ ಇರ್ತದ. ಅವಾಗ ಆ ಗುರು ಅನ್ನುವಂತ ಕೋಗಿಲ ಬಂದು ಕೂಗಿದ ಅಂದ್ರ ಬಾರೋ ತತ್ವಮಸಿ ಅಂದ್ಬಿಟ್ಟವ. ಏನ್ರಿ, ನೀ ಬ್ರಹ್ಮದಿಯೋ, ನಾನು ಬ್ರಹ್ಮದನಿ, ನೀನು ಬ್ರಹ್ಮದಿ, ಬಾ ಅಂತ ಕರೆದಾಗ ಅಜ್ಞಾನವೆಂಬ ಕಾಗಿಗಳನ್ನ ಬಿಟ್ಟು ಮುಮುಕ್ಷು ಗುರುಗಳ ಹತ್ತಿರ ಬರ್ತಾನ, ಜ್ಞಾನಿ ಆಗ್ತಾವ. ಹೌದಲ್ಲ, ಅವ್ರನ್ನ ಉಪದೇಶ ಮಾಡಿ ಏನ್ ಮಾಡ್ತಾನ, ತನ್ನ ಸ್ವರೂಪರನ್ನಾಗಿ ಮಾಡ್ಕೊಂತಾನ ಗುರು. ಹಂಗ ಕೋಗಿಲೆ ಕೂಗಿ ತನ್ನ ಮರಿಯನ್ನ ಬೆನ್ನತ್ತಿಸ್ಕೊಂಡ್ ಹೋತು. ಹಂಗ ಗುರುಗಳು ನೀ ಬ್ರಹ್ಮ ಇದ್ದಿ ಅಂತ ಉಪದೇಶ ಮಾಡಿ ಅವ್ರಿಗೆ ಬ್ರಾಹ್ಮಣನ್ನಾಗಿ ಮಾಡಿ ತನ್ನ ಸ್ವರೂಪರನ್ನಾಗಿ ಮಾಡ್ಕೊಂತಾನ. ಅದಕ್ಕ ಮಾತನಾಡಿದ್ರು ಉಪದೇಶ ಮಾಡಿ ಇನ್ನ ಮುಟ್ಟಿ ಕೆಲ ಜೀವರನ್ನು ಬರೇ ಮುಟ್ಟಿ ಉದ್ಧಾರ ಮಾಡ್ತಾರ. ತಲೆ ಮೇಲೆ ಹಸ್ತ ಇಟ್ರ ಸಾಕು ನೋಡ್ರಿ. ಅವೆಲ್ಲ ಹಿಂಗ ಮಹಾತ್ಮರು ಆದ್ವಾನಿ ಲಕ್ಷ್ಮಮ್ಮ ಅದೇನ್ ಹಿಂದೆ ಜನ್ಮ ಇತ್ತೋ ಏನೋ ಗೊತ್ತಿಲ್ಲ. ಅವರು ದೊಡ್ಡ ಒಂದು ತಾಯಿದ ಶಕ್ತಿ ಇತ್ತು, ಅದಿಂದ ಸಂಸ್ಕಾರ ಗೊತ್ತಿಲ್ಲ. ಮುಂಜಾನೆ ಎದ್ದು ಕಸ ಹೊಡಿ ಹೊತ್ನೆ ಒಬ್ಬ ಮಹಾತ್ಮ ಹಾದ್ ಹೋಗ್ತಿರ್ತಾನ. ಅವ್ರಿಗೆ ಗೊತ್ತಾಗ್ತದ ಈಗ ದೊಡ್ಡ ಮಹಾತ್ಮ ಆಗ್ತಾಳ, ಆ ಶಕ್ತಿ ಅದ ಅಂತೇಳಿ ತಾಯಿ ಬಾಯಿಲಿ ಅಂತ ಕರೋದು ತಲೆ ಮೇಲೆ ಹಸ್ತಾ ಇಟ್ರು ಅಲ್ಲೇ ಸಮಾಧಿ ಎತ್ತಿತ್ತಂತ. ನೋಡ್ರಿ, ಮುಟ್ಟಿ ಉದ್ಧಾರ ಮಾಡೋರು ಅದಾರ ಬಹಳ ಮಂದಿ ಮಹಾತ್ಮರು. ಗೌರಂಗ ಪ್ರಭುಗಳು ಒಬ್ಬ ಶಿಷ್ಯನನ್ನ ಮುಟ್ಟಿ ದೊಡ್ಡ ಡಕಾಯಿತ ಅವನ್ನ ಮುಟ್ಟಿ ಉದ್ಧಾರ ಮಾಡ್ಯಾರ. ಅದಕ್ಕೆ ಇಂಥ ವಿಷಯ ಬರ್ತದ. ಅದಕ್ಕ ಇಂಥ ಗುರುಗಳಲ್ಲಿ ಈ ಶಕ್ತಿ ಇರ್ತದ ಅಂತ ಹೇಳ್ತಾರ. ಮುಂದಿನ ವಿಷಯವನ್ನ ನಾಳೆ ಇವತ್ತಿನ ಶಿವನ ಗುರುಪಾದ